ಆಯಾ ಸಮುದಾಯಕ್ಕೆ ಅನುಗುಣವಾಗಿ ಡಿಸಿಎಂ ಸ್ಥಾನ ಕೊಡ್ರಿ ಅನ್ನೋ ಒಂದು ಮಾತು ಕೂಡ ಕೇಳಬೇಕಾಗುತ್ತೆ. ಇಲ್ಲ, ನನಗೆ ಅದಕ್ಕೆ ನಾನು ಹೇಳಿದ್ನಲ್ಲ, ಈಗ ಅದು ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತೀನಿ, ನಾನು ಟಿ ವಿ ಮಾಧ್ಯಮ ನಿಮ್ಮ ಮುಖಾಂತರ ತಿಳ್ಕೊಳ್ತೀನಿ, ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೇನೆ. ಹಾಗಾಗಿ ಅದ್ರ ನಾನು ಹೆಚ್ಚು ಇನ್ವಾಲ್ವ್ ಆಗೋದು ಬೇಡ ಅಂತ. ಇಲ್ಲ, ನಾನು ಅದನ್ನ ಹೇಳಕ್ಕೆ ಇಚ್ಛೆ ಪಡಲ್ಲ. ಯಾಕೆಂದರೆ ನನಗಂತರೂ ಯಾವ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ನನ್ನ ಹೋರಾಟಕ್ಕೆ ಯಾರು ಸ್ಪಂದನೆ ಮಾಡ್ತಾರೋ, ಯಾರು ಸಹಕಾರ ಕೊಡ್ತಾರೋ ಅಂಥವ್ರ ಬಗ್ಗೆ ನಾನು ಮುಕ್ತ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ನಾನು ಸ್ಪಂದಿಸ್ಲಿ ಅಂತೇಳಿ ಅವ್ರಿಗೆ ಒತ್ತಡ ಹಾಕಿದ್ದೀನಿ. ಸ್ಪಂದಿಸ್ತೀವಿ ಅಂತ ಮಾತು ಕೊಟ್ಟು ಇನ್ನೂ ಅದು ಈಡೇರಿಲ್ಲ. ಸ್ಪಂದಿಸ್ತೀವಿ ಅಂತ ನಾನು ಬಯಸ್ತೀನಿ. ಹಾಗಾಗಿ ಅವ್ರ ಪಕ್ಷದ ಆಂತರಿಕ ವಿಚಾರದಿಂದ ಪಕ್ಷದ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ, ಯಾರು ಸಿ ಎಮ್ ಆಗಿರ್ಬೇಕು, ಯಾರು ಡಿ ಸಿ ಎಮ್ ಆಗಿರ್ಬೇಕು ಅಂತೇಳಿ. ಒಂದು ವೇಳೆ ಅದಕ್ಕೆ ನಾನು ಹೇಳಿದೆ, ಒಂದು ವೇಳೆ ಆ ಪಕ್ಷದ ವರಿಷ್ಠರು ನನ್ನ ಸಲಹೆ ಕೇಳಿದರೆ, ಏನಾದರೂ ಈ ವಿಚಾರದ ನನ್ನ ಸಲಹೆ ಕೇಳಿದರೆ, ನಾನು ಸಹಜವಾಗಿಯೇ ನನ್ನ ಅಭಿಪ್ರಾಯಗಳನ್ನು ಅದು ಉತ್ತರ ಕರ್ನಾಟಕದವ್ರಿಗೆ ಕೊಡಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಕೊಡ್ರಿ ಅಂತ ಒಂದು ವೇಳೆ ಸಂದರ್ಭ ನಮ್ಮವ್ರು 12 ಜನಕ್ಕೆ ಇದ್ದಾರೆ, ಅವಕಾಶ ಕೊಡ್ರಿ ಅಂತ ಈ ರೀತಿ ಕೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಆ ಪಕ್ಷದ ವರಿಷ್ಠರಿಗೆ ನಾನು ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವರಾಗಿ ಕೇಳಿದ್ರೆ ನಾನು ಸಜೆಷನ್ ಕೊಡ್ಬೋದು ಅಂತ ಹೇಳ್ತೀನಿ. ಅದು ಅವ್ರು ಕೇಳಿದಾಗ ನಾನು ಸರಿಯಾಗಿ ಕೊಡ್ತೀನಿ.